ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕು ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಉಷಾ ಆಂಜನೇಯ ರೆಡ್ಡಿ ಅವರು ದೀಪ ಬೆಳಗಿಸಿ ಚಾಲನೆ ನೀಡಿ ವಿಕಾಸ ಜ್ಞಾನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡಿ ಎಲ್ಲಾ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ತುಂಬಾ ಸಂತೋಷ. ಪೂಜ್ಯ ವೀರೇಂದ್ರ ಹೆಗಡೆ ಅವರು, ಹೇಮಾವತಿ ವಿ ಹೆಗಡೆ ಅವರ ಸಮಾಜಮುಖಿ ಕೆಲಸ ನಿಜಕ್ಕೂ ಶ್ಲಾಘನೀಯ ಎಂದರು. ಜಿಲ್ಲೆಯ ನಿರ್ದೇಶಕರಾದ ಪ್ರಶಾಂತ್ ಸರ್ ಅವರು ಜ್ಞಾನ ವಿಕಾಸ ಕಾರ್ಯಕ್ರಮ ಪ್ರಾರಂಭದ ಕುರಿತು ಮಾತೃಶ್ರೀ ಅವರ ಚಿಂತನೆಯಲ್ಲಿ ಮೂಡಿಬಂದಿರುವ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಸಾಮರಸ್ಯ, ಶಿಕ್ಷಣ, ಆರೋಗ್ಯ, ಸ್ವ ಉದ್ಯೋಗ, ಸರ್ಕಾರಿ ಯೋಜನೆ, ಕಾನೂನು ಬಗ್ಗೆ ಮತ್ತು ಪ್ರತಿ ತಿಂಗಳು ವಿಶೇಷ ಮಾಹಿತಿ ನೀಡುತ್ತಿದ್ದಾರೆ. ತಾವೆಲ್ಲರೂ ಸದುಪಯೋಗ ಪಡೆದು ಸ್ವ ಉದ್ಯೋಗ ಮಾಡುವವರ ಬಗ್ಗೆ ತಿಳಿಸಿದರು. ಜನಮಂಗಳ ವಾತ್ಸಲ್ಯ ಮನೆ ಮಾಶಾಸನ ನೀಡುತ್ತಿರುವ ಬಗ್ಗೆ ತಿಳಿಸಿದರು. ಡಾಕ್ಟರ್ ಸತ್ಯನಾರಾಯಣ ಸರ್ ಅವರು ವೈದ್ಯರು, ಮಹಿಳೆಯರ ಶಿಸ್ತಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಕುಟುಂಬಗಳು ಅಭಿವೃದ್ಧಿಯಾಗಿದೆ. ತಾವೆಲ್ಲರೂ ಸದುಪಯೋಗ ಪಡೆದು ಸದೃಢ ಗೃಹಿಣಿಯರು ಆಗಬೇಕು ಎಂದರು. ಸಂಪನ್ಮೂಲ ವ್ಯಕ್ತಿಯರಾದ ಸುಧಾಕರ್ ಸರ್ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಅರಿವನ್ನ ಮೂಡಿಸುವ ಜೊತೆಗೆ ಸೈಬರ್ ಕ್ರೈಮ್, ಬಾಲ್ಯ ವಿವಾಹ, ಹಾಗೆ ದೇಹದಲ್ಲಿ ಹೇಗೆ ಹೃದಯ ಮುಖ್ಯನೋ ಹಾಗೆ ಮನೆಯ ಹೃದಯವೇ ಮಹಿಳೆ ಎಂದು ತಾಯಂದರಿಗೆ ಮಾತಿನ ಮೂಲಕ ಸಂವಾದ ನಡೆಸಿ ಹುರಿದುಂಬಿಸಿದರು. ಶ್ರೀ ಕ್ಷೇತ್ರದ ಪೂಜ್ಯ ಹೆಗಡೆ ಅವರು ಮಾತೃಶ್ರೀ ಅಮ್ಮನವರ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿರಂತರ ಮಾಸಪತ್ರಿಕೆ ಓದಿ ಉತ್ತಮ ವಿಚಾರ ತಿಳಿದುಕೊಳ್ಳಿ ಎಂದರು. ಶಿಶು ಮತ್ತು ಮಹಿಳಾ ಇಲಾಖೆಯ ಯೋಜನಾಧಿಕಾರಿಗಳು ರಾಮಚಂದ್ರ ಸರ್ ಮಕ್ಕಳ ಸಂರಕ್ಷಣೆಯ ಬಗ್ಗೆ ಪ್ರಸ್ತುತ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿಯವರಾದ ಪ್ರವೀಣ್ ಸರ್, ಕಾರ್ಯಕ್ರಮದ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು, ಯೋಜನೆಯ ಕಾರ್ಯಕರ್ತರು, ಸೇವಾ ಪ್ರತಿನಿಧಿಯವರು, 25 ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಭಾಗವಹಿಸಿದ್ದರು. ಜ್ಞಾನ ವಿಕಾಸ ಕೇಂದ್ರದ ಸಾಧಕ ಮಹಿಳೆಯರನ್ನ ಗಣ್ಯರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸುವ ದೃಷ್ಟಿಯಿಂದ ರಂಗೋಲಿ ಸ್ಪರ್ಧೆ ನಡೆಸಲಾಯಿತು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವಿಶೇಷವಾದ ಜ್ಞಾನವನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 5,000ಕ್ಕಿಂತ ಹೆಚ್ಚು ಜ್ಞಾನ ವಿಕಾಸ ಕೇಂದ್ರಗಳಂತೆ 50-60 ಒಂದು ಗುಂಪನ್ನು ಮಾಡಿಕೊಂಡು ಅವರಿಗೆ ಪ್ರತಿ ತಿಂಗಳು ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇಂತಹ ವಿಚಾರಗೋಷ್ಠಿ, ಮಹಿಳಾ ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ವಿಶೇಷವಾದ ವಿಚಾರದ ಬಗ್ಗೆ ನಿಮ್ಮನ್ನ ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದರಿಂದ ಧರ್ಮಸ್ಥಳ ಏನು ಪ್ರಯೋಜನ ತಿಳ್ಕೊಳ್ಳೋದು ಕೆಲವರು ಅನಿಸ್ಬೋದು. ಇದೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾರಲ್ಲ, ಅವ್ರಿಗೆ ಪ್ರಯೋಜನ ಇದೆ, ಮಾತ್ರ ಶ್ರೀಮತಿ ಏನ್ ಪ್ರಯೋಜನ ಇದೆ? ಅವರಿಗೆ ಏನೂ ಪ್ರಯೋಜನ ಇಲ್ಲ. ಆದರೆ ಇದು ನಿಮಗೆ ಪ್ರಯೋಜನ ಆಗುವಂತಹ ಕಾರ್ಯಕ್ರಮ. ಇಲ್ಲಿರುವಂತಹ 200-300 ಜನ ಮಹಿಳೆಯರು ಇದರ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸಮಾಜ, ನಿಮ್ಮ ಊರಲ್ಲಿ ಹೋಗಿ ನಿಮ್ಮ ಅಕ್ಕಪಕ್ಕದವರಿಗೆ ಚರ್ಚೆ ಮಾಡಿದ್ರೆ ಅದು 3,000 ಜನರಿಗೆ ತಲುಪುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಪ್ರಯೋಜನ ನೀವೆಲ್ಲರೂ ಪಡ್ಕೊಳ್ಬೇಕು. ಇವತ್ತು ಒಳ್ಳೆಯ ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ನಿಮ್ಮ ಮನೆಯಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ನಮ್ಮ ಸಮಾಜಕ್ಕೆ ಅದರ ಕೊಡುಗೆ ಕೊಡಬೇಕು ಅನ್ನೋ ವಿಶೇಷ ಮಾತನ್ನು ಹೇಳ್ತಾ ನಾವೆಲ್ಲರೂ ಹೇಳಿದಾಗೆ ಮಹಿಳೆಯೊಬ್ಬ ಕರೀತಾರೆ ಶಾಲೆಯನ್ನು ತೆರೆದಂತೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ನೀವೆಲ್ಲರೂ ಕೂಡ ಶಾಲೆಯನ್ನು ತೆರೆದಂತೆ ಆಗದಿದ್ರೂ ಕೂಡ ನಿಮ್ಮ ಮನೆ ಮತ್ತು ಮನವನ್ನು ಬೆಳೆಸಿಕೊಂಡು ನಿಮ್ಮ ಸಮಾಜವನ್ನ ಕಟ್ಟುವಂತಹ ಕೆಲಸದಲ್ಲಿ ನಿಮ್ಮ ಸಣ್ಣ ಕೊಡುಗೆಯನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇವತ್ತು ರಾತ್ರಿಯಲ್ಲಿ ಮಾತಾಡಿದ